ವೆಲ್ಕಮ್ ಬ್ಯಾಕ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ. ದೇವ್ರ ಪೂಜೆ ಮಾಡ್ತಾ ಇದ್ದೆ. ಶುಕ್ರವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡಿರ್ತೀನಿ. ಮತ್ತು ತುಪ್ಪದ ದೀಪ ಹಚ್ಚಿದೆ. ಮತ್ತು ಲಕ್ಷ್ಮೀ ವಿಗ್ರಹ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚಿಕ್ಕ ವಿಗ್ರಹ, ಸೊ ಹಾಗಾಗಿ ಝೂಮ್ ಮಾಡಿ ತೋರಿಸ್ದೆ. ಎಲ್ಲ ಕೆಲಸನೂ ನಾವೇ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಂದರೆ ತೃಪ್ತಿ ಸಿಗುತ್ತೆ ಮೇಯ್ನು ಅಲ್ವಾ. ನನಗಂತೂ ದೇವ್ರ ಪೂಜೆ ಮಾಡೋದು ಅಂದರೆ ನಾವು ಊರಲ್ಲೂ ಖುಷಿ ಇತ್ತು. ಇಲ್ಲಿ ಇತ್ತೀಚೆಗೆ ಸ್ವಲ್ಪ ಕಲ್ತ್ಕೋತಾ ಇದ್ದೀನಿ, ಬಿಕಾಸ್ ನಾನು ಅಷ್ಟು ಬಿಡ್ತಿರಲಿಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ. ಸೊ ನಾನು ಇವಾಗ ಎಲ್ಲ ಮಾಡ್ತೀನಿ, ಅದೊಂಥರ ಖುಷಿ ಇರುತ್ತೆ. ಸೊ ಬಾಳೆಹಣ್ಣು ಇರಲಿಲ್ಲ, ಸೊ ಹಾಗಾಗಿ ಹಾಲೆ ಎಡೆ ತೋರಿಸಿದ್ದು. ಹಾಲೆ ಎಡೆ ತೋರಿಸ್ತೀನಿ ಡೈಲಿ, ಬಟ್ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ತೋರಿಸ್ತೀವಿ. ದಾಸವಾಳ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಳಿ ಹೂವು ಮತ್ತು ಈ ದಾಸವಾಳ ಹೂವುಗಳು ಇದ್ದರೆ ತುಂಬ ಚೆನ್ನಾಗಿ ದೇವ್ರ ಮನೆಯಲ್ಲ ಅಲಂಕಾರ ಮಾಡ್ಬೋದು. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದ್ಕೊಂಡ್ರೆ, ಬಸ್ಗೆ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಬ್ಯಾಂಕ್ ಕಾಲೋನಿ ಬಸ್ ಬರುತ್ತೆ, ಸೊ ಹಾಗಾಗಿ ನಾನು ಇಲ್ಲಿಂದ ಸಿಟಿಗೆ ಹೋಗಬೇಕು. ಸಿಟಿಲಿ ಸ್ವಲ್ಪ ಕೆಲಸ ಇದೆ, ನಂದು ಸ್ವಲ್ಪ LIC ಕೆಲಸ ಇತ್ತು, ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಒಬ್ಬರೇ ಎರಡನ್ನೂ ಮಾಡೋದ್ರಿಂದ ಅಲ್ಲೇ ಟಿಕೆಟ್ ತೊಗೊಂಡು ಬಂದು ಕೂತ್ಕೋಬೇಕು. ಸೊ ಇಲ್ಲೊಬ್ಬರು ನಾನು ವೀಡಿಯೋ ಹಿಂಗೆ ಸುಮ್ಮನೆ ಮಾಡ್ಕೋತಾ ಇದ್ದೆ, ಹೋಗ್ತಾ ಇರೋದು. ಆಂಟಿ ನನ್ನೇ ನೋಡ್ತಿದ್ರು, ನನಗೆ ಭಯ ಆಯ್ತೀರಪ್ಪ, ನಾನು ಅವ್ರನ್ನ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ಇದು ಮಾಡ್ತಾರಲ್ಲ ಅಂತ. ಸೊ ಅಲ್ಲಿಂದ ಬಂದಮೇಲೆ ನಾನು ರಘುಲಾಲ್ಗೆ ಬಂದೆ, ಅಮ್ಮಂದು ಮಾತ್ರೆ ತೊಗೋಬೇಕಿತ್ತು ಅಂತ. ಇಲ್ಲಿ ಈ ಪೋಸ್ಟರ್ ನೋಡಿ ನಂಗೆ ತುಂಬ ಖುಷಿ ಆಯಿತು. 10 ರೂಪಾಯಿ ನಾಣ್ಯನ ಎಲ್ಲೂ ನಿಷೇಧ ಮಾಡೋಂಗಿಲ್ಲ, ಎಲ್ಲನೂ ಅದು ಚಾಲ್ತಿಲಿರುತ್ತೆ ಅಂತ. ಯಾಕಂದರೆ ನಾನು ಒಂದ್ಸಲ KSRTC ಡ್ರೈವರ್ ಹತ್ರ ಜಗಳ ಆಡಿದ್ದೆ, 10 ರೂಪಾಯಿ ನಾಣ್ಯನ ಯಾಕೆ ತೊಗೊಳ್ಳಲ್ಲ ಅಂತ ಹೇಳಿ. ಹಾಗಾಗಿ ರಘುಲಾಲಲ್ಲಿ ಒಂದು ಪೋಸ್ಟ್ ಹಾಕಿದ್ರಲ್ಲ, ಅದೊಂಥರ ಖುಷಿ ಆಯಿತು. ಇದಾದಮೇಲೆ ಇಲ್ಲಿಂದ ನಾನು ಈ ಕಡೆಯಿಂದ ಆಸಿಯಾ ಕಡೆಗೆ, ಮೇನ್ ರೋಡ್ ದಾಟಿ ಕಡೆಗೆ ಬಂದರೆ KR ಮಾರ್ಕೆಟು. ಸೊ ಈಗ ಮಾರ್ಕೆಟ್ ಗೊತ್ತಲ್ಲ, ಜಿಗಿ 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 ಅಂತ. ಮಾರ್ಕೆಟಲ್ಲಿ ತರಕಾರಿ ಎಲ್ಲ ತೊಗೊಂಡಿದ್ದೆ. ನಂದು ಬ್ಯಾಗ್ಗಳೆಲ್ಲ ಅಲ್ಲೇ ಕಾಣಿಸ್ತಿದೆ ನೋಡಿ. ಅದಾದಮೇಲೆ ಮಾಪ್ ತೊಗೋಬೇಕಿತ್ತು, ಸೊ ಹಾಗಾಗಿ ಮಾಪ್ ತೊಗೊಂಬಿಟ್ರೆ ಬಸ್ಸಲ್ಲೆಲ್ಲ ಇಟ್ಕೊಂಡು ಹೋಗೋದು ಕಷ್ಟ, ಆಮೇಲೆ ತಾಗುತ್ತೆ ಹಿಂದೆ ಅಂತ ಇದು ಮಾಡ್ತಾರೆ. ಮತ್ತು 2 ಬ್ಯಾಗು ಸ್ವಲ್ಪ ಹೆವಿ ಇದ್ದು, ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಇನ್ನೇನಂತ ಹೇಳಿ ಅಲ್ಲಿ ಬಸ್ ವೆಯ್ಟ್ ಮಾಡೋದಕ್ಕಿಂತ ಆಟೋ ಬೆಟರ್ ಅಂತ ಹೇಳಿ ಆಟೋ ಮಾಡಿಕೊಂಡೆ. ನನಗೆ ಯಾವಾಗಲೂ ಈ ಥರ ತಗೊತೀವಿ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಹಾಕಿ ಅಭ್ಯಾಸ ಇಲ್ಲ, ಬಟ್ ಮಿನಿ ಬ್ಲಾಗ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿದ್ದೀನಿ. ಬಿಕಾಸ್ ನಾನು ಮಾನಿಟೈಸೇಷನು ಈ ವರ್ಷ ಆಗುತ್ತೆ ಅಂತ ಕಾಯ್ಕೊಂಬಂದಿದ್ದೀನಿ ಯೂಟ್ಯೂಬಲ್ಲಿ. ಸೊ ಆಗಲಿಲ್ಲ, ಸೊ ಹಾಗಾಗಿ ಡೈಲಿ ವ್ಲಾಗ್ನ ಮಾಡಿದ್ರೆ ಆಗುತ್ತೆ ಅಂತ ಎಲ್ಲರೂ ನನ್ನ ಸಜೆಷನ್ ಮಾಡ್ತಿದ್ದಾರೆ. ಮತ್ತು ನೀನು ಮಾಡು, ಚೆನ್ನಾಗಿರುತ್ತೆ, ನಿನ್ನ ವಾಯ್ಸ್ ಚೆನ್ನಾಗಿದೆ, ಹಾಗೆ ಹೇಗೆ ಅಂತ ಎಲ್ಲ ಬೂಸ್ಟ್ ಮಾಡ್ತಾರೆ. ಫ್ರೆಂಡ್ಸ್ ಅಂದರೆ ಹಂಗೆ ಅಲ್ವಾ, ಎಲ್ರಿಗೂ ಅವ್ರವ್ರ ಫ್ರೆಂಡ್ ಅಂದರೆ ಇಷ್ಟ, ಹಾಗಾಗಿ ನನಗೆ ಹೇಳ್ತಾರೆ. ನೋಡೋಣ ಅಂತ ಹೇಳಿ ನಾನು ಮಾಡೋಕ್ಕೆ ತೊಗೊಂಡಿದ್ದೀನಿ. ನೋಡೋಣ. ಇನ್ನೇನು ಮನೆ ಬಂತು, ಇಳಿದೆ. ನನ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದೆ. ಮಗ ಹಂಗೆ ಇದು ತುಂಬ ದಿನದಿಂದ ಅವನ ಕೈಗೆ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಇದು ತೊಗೊಂಡು ಆಟಾಡ್ತಾ ಇದ್ದಾನೆ. ಬಿಡ್ತೀನಿ ನೋಡಮ್ಮ ಅಂತಿದ್ದೆ ಹೇಳ್ತಿದ್ದ. ಸೊ ಹಾಗಾಗಿ ನನ್ನ ಮಿನಿ ವ್ಲಾಗ್ಗೆ ಇದು ಒಂದು ವಿಡಿಯೋ ಆಗುತ್ತೆ ಅಂತ ಹೇಳ್ಕೊಂಡು ಮಾಡ್ತಿದ್ದೆ. ಚೆನ್ನಾಗಿ ಬಿಡ್ತಿದ್ದಾನಲ್ವ. ಮಕ್ಕಳ ಆಟ ಅಂದ್ರೇ ಖುಷಿ. ನಮ್ಮ ರೇಷುಗಂತೂ ಈ ಥರದ್ದೆಲ್ಲನೂ ಆಡೋದು ಅಂದರೆ ತುಂಬಾ ಖುಷಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತೀರಿ.